ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 2026ನೇ ಸಾಲಿಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಉಚಿತವಾಗಿ ಎಲೆಕ್ಟ್ರಿಕ್ ಹೊಲಿಗೆ ಯಂತ್ರವನ್ನ ನೀಡ್ತಿದ್ದಾರೆ. ಸೊ ಅದಕ್ಕೆ ಪಡೆದುಕೊಳ್ಬೇಕಾದ್ರೆ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಈ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಾಗಿರ್ತಾರೆ ಮತ್ತು ಇದಕ್ಕೆ ಬೇಕಾಗ್ತಕ್ಕಂತಹ ಕನಿಷ್ಠ ದಾಖಲೆಗಳು ಯಾವುವು ಮುಂತಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಮೊದಲು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆತ್ಮೀಯರೇ, ಇಲ್ಲಿ ನೋಡ್ತಿರ್ಬೋದು ನೀವು 2026-27ನೇ ಸಾಲಿಗೆ ಗ್ರಾಮೀಣ ಭಾಗದ ಕುಶಲಕರ್ಮಿಗಳಿಗೆ ಸುಧಾರಿತ ಉಪಕರಣಗಳನ್ನ ವಿತರಿಸಲು ಫಲಾನುಭವಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನ ಕರೆಯಲಾಗಿದೆ. ಈ ಒಂದು ಆನ್ಲೈನ್ ಅರ್ಜಿಯು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಟ್ಟಿದ್ದಾರೆ. ಸೊ ಕೆಲವೊಂದು ಜಿಲ್ಲೆಗಳಿಗೆ ಬಿಟ್ಟಿಲ್ಲ, ಅದು ಮುಂದಿನ ದಿನಗಳಲ್ಲಿ ಬಿಡ್ತಾರೆ. ಇದರ ಒಂದು ಸದುಪಯೋಗನ ಎಲ್ಲ ಗ್ರಾಮೀಣ ಭಾಗದ ಮಹಿಳೆಯರು ಪಡೆದುಕೊಳ್ಳ್ರಿ ಮತ್ತು ಇದಕ್ಕೆ ಬೇಕಾಗ್ತಕ್ಕಂತಹ ಆನ್ಲೈನ್ ಅರ್ಜಿ ಲಿಂಕ್ ಅನ್ನ ನನ್ನ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತು ಇದಕ್ಕೆ ಅರ್ಜಿಯನ್ನ ಸಲ್ಲಿಸ್ತಕ್ಕಂತಹ ದಿನಾಂಕ 15/8/2026 ಆಗಿರುತ್ತೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ 30/9/2026 ಆಗಿರುತ್ತೆ. ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂತಹ ಲಿಂಕ್ ಇಲ್ಲಿ ಸಿಗುತ್ತೆ ಮತ್ತು ಇದಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣ ಅಧಿಸೂಚನೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಸಂಪೂರ್ಣವಾಗಿ ಓದ್ಕೊಂಡ ನಂತರ ಇಲ್ಲಿ ಕಾಣಿಸ್ತಕ್ಕಂತಹ ಲಿಂಕ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ರೀಡೈರೆಕ್ಟ್ ಆಗುತ್ತೆ ಸೇವಾ ಸಿಂಧು ಪೋರ್ಟಲ್ಗೆ. ಸೊ ಇಲ್ಲಿ ಓಕೆ ಅಂತ ಕೊಡ್ರಿ. ನಂತರ ಇಲ್ಲಿ ನಿಮ್ಮ ಒಂದು ಪೋರ್ಟಲ್ ನ ಲಿಂಕ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಅರ್ಜಿದಾರರಿಗೆ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೊ ಆ ಸೂಚನೆಗಳನ್ನ ತಾವೆಲ್ಲರೂ ಓದ್ಕೊಳ್ಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಅಂತಿದೆ. ಇಲ್ಲಿ ನೀವು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡತಕ್ಕಂತಹ ದಾಖಲೆಗಳು ಯಾವ್ಯಾವು ಅಂತ ಅವ್ರು ಇಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ. ಮೊದಲನೇ ದಾಖಲೆ ಯಾವ್ದಪ್ಪ ಅಂದ್ರೆ ಗ್ರಾಮ ಪಂಚಾಯತಿಯಿಂದ ವೃತ್ತಿ ದೃಢೀಕರಣ ಪತ್ರ. ನೀವು ಹೊಲಿಗೆಯನ್ನು ಮಾಡ್ತಿರುವ ಬಗ್ಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಈ ಫಾರ್ಮೆಟ್ ನಲ್ಲಿ ಇಲ್ಲಿ ಕಾಣಿಸ್ತಕ್ಕಂತಹ ಫಾರ್ಮೆಟ್ ನಲ್ಲಿ ನೀವು ದೃಢೀಕರಣವನ್ನ ಪಡೆದುಕೊಂಡು ಈ ಒಂದು ಅರ್ಜಿಯಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಎರಡನೆಯದಾಗಿ ನಿಮ್ಮ ಜನ್ಮ ದಿನಾಂಕವನ್ನ ಸೂಚಿಸ್ತಕ್ಕಂತಹ ದಾಖಲೆ ಯಾವ್ದು ಕೊಡ್ಬೇಕಪ್ಪ ಅಂತಂದ್ರೆ ವರ್ಗಾವಣೆ ಪ್ರಮಾಣ ಪತ್ರ ಆಗಿರ್ಬೋದು, SSLC ಅಂಕ ಪಟ್ಟಿ ಆಗಿರ್ಬೋದು, ಇನ್ನಿತರೆ ಪ್ರಮಾಣ ಪತ್ರ ಆಗಿರ್ಬೋದು. ಅದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡುವಂತದ್ದು. ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವಯೋಮಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಕನಿಷ್ಠ 18 ವರ್ಷ ಆಗಿರ್ಬೇಕು, ಗರಿಷ್ಠ 55 ವರ್ಷದ ಒಳಗಿನ ಅಭ್ಯರ್ಥಿಯನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ನಂತರ ಮೂರನೇ ದಾಖಲೆ ಯಾವ್ದಪ್ಪ ಅಂತಂದ್ರೆ ತಹಸೀಲ್ದಾರ್ ಅವರಿಂದ ಪಡೆದಿರತಕ್ಕಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ನಾಲ್ಕನೇದ್ದು ಪಡಿತರ ಚೀಟಿ, ರೇಷನ್ ಕಾರ್ಡ್ ಕೂಡ ಇರ್ಬೇಕಾಗಿರುತ್ತೆ. ಐದನೇದ್ದು ನೀವೇನಾದ್ರೂ PH ಅಭ್ಯರ್ಥಿಗಳಾಗಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ವೋಟರ್ ID ಇದ್ರೆ ವೋಟರ್ ಐಡಿಯನ್ನು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಇತ್ತೀಚಿನ ಪಾಸ್ಪೋರ್ಟ್ ಮತ್ತು ಸೈನ್ ಅನ್ನ ನೀವು ಇಷ್ಟು ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ತದನಂತರದಲ್ಲಿ ಇಲ್ಲಿ ಕೆಲವೊಂದು ನಿಯಮಗಳಿದಾವೆ, ಷರತ್ತುಗಳಿದಾವೆ. ಅವೇನಪ್ಪಾ ಅಂತಂದ್ರೆ ಹೊಲಿಗೆ ಯಂತ್ರ ಉಪಕರಣಕ್ಕೆ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ. ಸೊ ಪುರುಷ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ನಂತರ ಇಲ್ಲಿ ಈ ರೀತಿಯಾಗಿ ನಿಮ್ಮ ಒಂದು ಅರ್ಜಿದಾರರ ವಿವರಗಳಂತ ಬರುತ್ತೆ. ಅಪ್ಲಿಕೇಶನ್ ಅನ್ನ ಇಲ್ಲಿಂದ ಪ್ರಾರಂಭ ಮಾಡುವಂತದ್ದು. ಸೊ ಇಲ್ಲಿ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯ ಹೆಸರು ಆಟೋಮೆಟಿಕ್ ಆಗಿ ನೀವು ಯಾವ ಒಂದು ಜಿಲ್ಲೆಯ ಪೋರ್ಟಲ್ ಇಂದ ನೀವು ಲಾಗಿನ್ ಆಗಿರ್ತಾರೋ ಆ ಜಿಲ್ಲೆಯಲ್ಲಿ ಮಂಡೇಟರಿ ಆಗಿ ತೆಗೆದುಕೊಂಡಿರುತ್ತೆ. ಇಲ್ಲಿ ಯೋಜನೆಯ ಹೆಸರು ಅಂತ ಇದೆ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಆ ಯೋಜನೆ ಯಾವುದು ಅಂತ ಇಲ್ಲಿ ಬರುತ್ತೆ. ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಯಾವುದು ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ತಾಲೂಕನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ತದನಂತರ ಅರ್ಜಿದಾರರ ಗ್ರಾಮ ಪಂಚಾಯತಿ ಯಾವುದು ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಅರ್ಜಿದಾರರ ಗ್ರಾಮದ ಹೆಸರು, ಆ ಹೆಸರನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮಾಡುತ್ತಿರುವ ವೃತ್ತಿ ಅಂತ ಕಾಣುತ್ತಲ್ಲ, ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ 4 ರೀತಿಯಾದಂತಹ ನಿಮ್ಮ ಒಂದು ವೃತ್ತಿಗಳು ಕಾಣಿಸ್ತವೆ. ಹೊಲಿಗೆ, ಬಡಿಗಿತನ, ಕ್ಷೌರಿಕ, ಧೋಬಿ ಅಂತಿದೆ. ಸೊ ಇವಿಷ್ಟು ವೃತ್ತಿಯವರು ನೀವು ಈ ನಿಮ್ಮ ಒಂದು ಸಂಬಂಧಪಟ್ಟಂತಹ ಯಂತ್ರವನ್ನು ಪಡೆದುಕೊಳ್ಳಿಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇಲ್ಲಿ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಸಲ್ಲಿಸುವ ಕಾರಣ ಹೊಲಿಗೆ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ನಂತರ ಇಲ್ಲಿ ಅರ್ಜಿದಾರರ ವಿವರ ಅಂತ ಬರ್ತಿದೆ. ಇಲ್ಲಿ ಹೆಸರನ್ನ ಹಾಕೊಳ್ಬೇಕು. ನೀವು ಯಾರ ಹೆಸರಿಂದ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು ಅಂತವರ ಅರ್ಜಿಯನ್ನು ಇಲ್ಲಿ ಸಲ್ಲಿಸಬೇಕು. ಇಲ್ಲಿ ಆಟೋಮೆಟಿಕ್ ಆಗಿ ಹೆಣ್ಣು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅರ್ಜಿದಾರರ ಮದುವೆ ಆಗಿದ್ರೆ ಗಂಡನ ಹೆಸರು ಹಾಕೊಳ್ರಿ, ಇಲ್ಲಾಂದ್ರೆ ತಂದೆ ಅಥವಾ ತಾಯಿ ಹೆಸರನ್ನ ಹಾಕ್ರಿ.
ಅರ್ಜಿದಾರರ ಒಂದು ಜನ್ಮ ದಿನಾಂಕವನ್ನ ಹಾಕೊಳ್ಬೇಕಾಗುತ್ತೆ ಇಲ್ಲಿ. ನಂತರ ಜಾತಿ ಯಾವುದು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕೆಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಪತ್ರ ವ್ಯವಹಾರಕ್ಕಾಗಿ ವಿವರಗಳಂತಿದ್ದಾವೆ. ಅಭ್ಯರ್ಥಿಯ ಆಧಾರ್ಗೆ ಲಿಂಕ್ ಇರತಕ್ಕಂತಹ ಮೊಬೈಲ್ ನಂಬರ್ ಅನ್ನ ನೀವು ಇಲ್ಲಿ ಹಾಕಿಕೊಳ್ಬೇಕು. ನಂತರ ಇಮೇಲ್ ವಿಳಾಸ ಅಂತ ಇದೆ, ನೀವು ಮ್ಯಾಂಡೇಟರಿ ಇಲ್ಲ, ಬೇಕಾದ್ರೆ ಹಾಕೊಳ್ಬಹುದು, ಇಲ್ಲಾಂದ್ರೆ ಬಿಡ್ಬೋದು. ನಂತರ ವಿಳಾಸ ಅಂತ ಇದೆ, ಅಲ್ಲಿ ಕೇಳುತ್ತಲ್ಲ, ವಿಳಾಸವನ್ನ ಅಭ್ಯರ್ಥಿ ಆಧಾರ್ ಕಾರ್ಡ್ ಅಲ್ಲಿ ಇರುವಂತೆ ವಿಳಾಸವನ್ನ ಹಾಕೊಂಡು ನಂತರ ಗ್ರಾಮ ಯಾವುದು, ತಾಲೂಕು ಯಾವುದು ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ನಂತರ ನಿಮ್ಮ ಜಿಲ್ಲೆ ಯಾವುದು ಆ ಜಿಲ್ಲೆಯನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಆ ಏರಿಯಾದ ನಿಮ್ಮ ಊರಿನ ಒಂದು ಪಿನ್ ಕೋಡ್ ಅನ್ನ ಇಲ್ಲಿ ಹಾಕಿಕೊಳ್ರಿ. ಶೈಕ್ಷಣಿಕ ವಿದ್ಯಾರ್ಹತೆ ಕೇಳ್ತಾ ಇದೆ, ನೀವು ಏನ್ ಓದಿದ್ರೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಏನು ಓದಿಲ್ಲ ಅನ್ನೋದಾದ್ರೆ ಯಾವುದೇ ವಿದ್ಯಾರ್ಹತೆ ಹೊಂದಿರುವುದಿಲ್ಲ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ವಾರ್ಷಿಕ ಆದಾಯ ಕೇಳ್ತಾ ಇದೆ. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಹಾಕಿ ಕೊಟ್ಟಿರ್ತಾರೆ. ಸೊ ಆ ಒಂದು ಇನ್ಕಮ್ ಅನ್ನ ನೀವಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಪ್ರಮಾಣ ಪತ್ರಗಳು, ನೀವು ಏನ್ ಮೀಸಲಾತಿಯನ್ನು ಕೋರ್ತಾ ಇದ್ರೆ ಅದಕ್ಕೆ ಸಂಬಂಧಿಸಿದಂತಹ ಇಲ್ಲಿ ಪ್ರಮಾಣ ಪತ್ರಗಳು ಇಲ್ಲಿ ಕಾಣಿಸ್ತವೆ ಇಲ್ಲಿ. ಸೊ ಅದನ್ನ ನೀವು ಇಲ್ಲಿ ನಿಮಗೆ ಅಪ್ಲೈ ಆದ್ರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಕೊಡ್ರಿ. ಮೊದಲನೇದಾಗಿ ನೀವು ಪಿ ಎಚ್ ಅಭ್ಯರ್ಥಿ ಆಗಿದ್ರೆ, ವಿಕಲಚೇತನರಾಗಿದ್ರೆ ನೀವು ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಆಯಾ ಗ್ರಾಮ ಪಂಚಾಯತಿಯ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಅವರಿಂದ ಹೊಲಿಗೆ, ಬಡಿಗೆತನ, ಕ್ಷೌರಿಕ, ದೋಬಿ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರವನ್ನ ಹೊಂದಿದ್ದೀರಾ ಅಂತ ಇದೆ. ಇಲ್ಲಿ ಕಡ್ಡಾಯವಾಗಿ ನೀವು ಆ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಳಬೇಕು ಮಾನ್ಯ PDO ಅವರಿಂದ. ಸೊ ಅದನ್ನ ನೀವು ಇಲ್ಲಿ ತೆಗೆದುಕೊಂಡ ನಂತರ ಇಲ್ಲಿ ಎಸ್ ಅಂತ ಕೊಡ್ರಿ. ನಂತರ ನಿಮ್ಮ ಬಳಿ ಮತದಾರರ ಗುರುತಿನ ಚೀಟಿ ಇದೆಯೇ ಅಂದ್ರೆ ವೋಟರ್ ID ಇದೆ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಎಸ್ ಅಂತ ಕೊಡ್ರಿ. ನಿಮ್ಮ ಬಳಿ ಪಡಿತರ ಚೀಟಿ ಇದೆ ಅಂತ ಕೇಳ್ತಾ ಇದೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಹೌದು ಅಂತ ಕೊಟ್ಟ ನಂತರ ಆ ಪಡಿತರ ಚೀಟಿ ಸಂಖ್ಯೆಯನ್ನ ನೀವು ಇಲ್ಲಿ ನಮೂದು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ. ಹಾಗೆ ಅಪ್ಲೋಡ್ ಮಾಡಬೇಕಾದಂತಹ ದಾಖಲೆಗಳು ಕೇಳ್ತಾ ಇದಾವೆ ಇಲ್ಲಿ. ಪಾಸ್ಪೋರ್ಟ್ ಗಾತ್ರದ ಅಪ್ಲೋಡ್ ಫೋಟೋವನ್ನ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದು ಗ್ಯಾಲರಿಗೆ ಹೋಗುತ್ತೆ. ಗ್ಯಾಲರಿಯಿಂದ ನೀವು ಅದನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ರೀತಿ ಅಪ್ಲೋಡ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಸೈನ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ. ಈ ರೀತಿಯಾಗಿ ಫೋಟೋ ಮತ್ತು ಸೈನ್ ಅನ್ನು ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್, ಜಾತಿ ಆದಾಯ ಪ್ರಮಾಣ ಪತ್ರ, ಆಯಾ ಗ್ರಾಮ ಪಂಚಾಯತಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಿ. ನಂತರ ನೀವು ಎಲ್ಲಾ ಸಂಬಂಧಿತ ದಾಖಲೆಗಳನ್ನ ಅಪ್ಲೋಡ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಸೊ ನೀವು ಎಲ್ಲಾ ಫಾರ್ಮ್ ಗಳನ್ನ ಒಂದೇ PDF ಅಲ್ಲಿ ಅಂದ್ರೆ ಸುಮಾರು 3 KB ಕಡಿಮೆ ಇರತಕ್ಕಂತ ಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಅದರಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಇರಬೇಕು, PDO ಅವರಿಂದ ಇರತಕ್ಕಂತಹ ಒಂದು ಸರ್ಟಿಫಿಕೇಟ್ ಇರಬೇಕು. ಇವುಗಳನ್ನ ಎಲ್ಲವೂ ಕೂಡ PDF ಮಾಡ್ಕೊಂಡು ಒಂದೇ ಫೈಲ್ ಅಲ್ಲಿ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಎಸ್ ಅಂತ ಕೊಡ್ರಿ. ಇಲ್ಲಿ ಕೆಳಗೆ ಘೋಷಣೆ, ನೀವು ಈ ಮೂಲಕ ಪ್ರಮಾಣೀಕರಿಸುವುದೇನೆಂದರೆ ಮೇಲೆ ಸಲ್ಲಿಸಿದ ಎಲ್ಲಾ ಮಾಹಿತಿಯು ನನ್ನ ತಿಳುವಳಿಕೆಗೆ ಸಂಬಂಧಿಸಿದಂತೆ ಸರಿ ಇರ್ತವೆ ಅಂತೇಳಿ ನೀವು ಇಲ್ಲಿ ಏನ್ ಮಾಡ್ಬೇಕು, ಅಗ್ರಿ ಮಾಡ್ಬೇಕು. ನಂತರ ಕೆಳಗೆ ಕಾಣಿಸ್ತಕ್ಕಂತಹ ಕ್ಯಾಪ್ಚಾವನ್ನ ಆಸ್ ಇಟ್ ಈಸ್ ಅಲ್ಲಿ ಕಾಣಿಸುವ ರೀತಿಯಲ್ಲಿ ನೀವು ಟೆಕ್ಸ್ಟ್ ಮಾಡ್ಕೊಳ್ರಿ ಅದರಲ್ಲಿ. ನಂತರ ಕೆಳಗೆ ಸಬ್ಮಿಟ್ ಬಟನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ನಿಮ್ಮ ಒಂದು ಅರ್ಜಿ ಈ ರೀತಿಯಾಗಿ ಪ್ರಿವ್ಯೂ ಆಗುತ್ತೆ. ನೀವು ಒಂದು ಟೈಮ್ ಅದನ್ನ ಸಂಪೂರ್ಣವಾಗಿ ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ ಅರ್ಜಿಯನ್ನ ನೋಡ್ಕೊಂಡ ನಂತರ ಕೆಳಗೆ ಸಬ್ಮಿಟ್ ಬಟನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ. ಸೊ ಇದು ಫೈನಲ್ ಅಕ್ನಾಲಜ್ಮೆಂಟ್, ಅಂದ್ರೆ ಈ ರೀತಿಯಾಗಿ ಬಂದ್ರೆ ಮಾತ್ರ ನೀವು ಯಶಸ್ವಿಯಾಗಿ ಅರ್ಜಿಯನ್ನ ಸಲ್ಲಿಸಿದಿರಿ ಅಂತ. ಸೊ ಇಲ್ಲಿ ಎಕ್ಸ್ಪೋರ್ಟ್ PDF ಅಂತ ಕಾಣುತ್ತಲ್ಲ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಅದು PDF ನಿಮ್ಮ ಒಂದು ಅರ್ಜಿ ಕ್ರಿಯೇಟ್ ಆಗಿ PDF ರೂಪದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಈ ಅರ್ಜಿಯನ್ನ ನೀವು ತೆಗೆದು ಪ್ರಿಂಟ್ಔಟ್ ತೆಗೆದು ಇಟ್ಕೊಳ್ಬೇಕಾಗುತ್ತೆ. ಕೆಲವು ಜಿಲ್ಲೆಗಳಿಗೆ ಸಪರೇಟ್ ಆಗಿ ಒಂದೊಂದಾಗಿ ದಾಖಲೆಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ನಿಮಗೆ ಯಾರಿಗಾದ್ರೂ ಅರ್ಜಿಯನ್ನ ಸಲ್ಲಿಸುವಲ್ಲಿ ತೊಂದರೆ ಆಗ್ತಿದ್ರೆ ಅಥವಾ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬರಲ್ಲ ಅನ್ನೋದಾದ್ರೆ ನನಗೆ ಇನ್ಬಾಕ್ಸ್ ಅಲ್ಲಿ ಟೆಕ್ಸ್ಟ್ ಮಾಡ್ರಿ, ಅಥವಾ ನನ್ನ ಒಂದು ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ನೀವಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾನು ಅರ್ಜಿಯನ್ನ ಸಲ್ಲಿಸ್ಕೊಡ್ತೀನಿ. ಈ ರೀತಿಯಾಗಿ ಉಚಿತ ಹೊಲಿಗೆ ಯಂತ್ರಕ್ಕೆ, ಎಲೆಕ್ಟ್ರಿಕ್ ಯಂತ್ರಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸುವ ಮಾಹಿತಿ ಇದಾಗಿತ್ತು. ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.